ಫ್ರೆಂಡ್ಸ್, ಮೈಸೂರಿನ ಬೆಡನ್ ಪವಲ್ ಪಕ್ಕದಲ್ಲಿರುವಂತಹ ಫೀಲ್ಡಲ್ಲಿ ಮೈಸೂರು ಎಕ್ಸ್ಪೋ ಅಥವಾ ಮೈ ರಿಯಾಲ್ಟಿ 2026 ಅಂತಲೇ ನಡೀತಾ ಇದೆ. ಇದು ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಸೊ ಇದು ಈ ಒಂದು ಗ್ರೌಂಡಲ್ಲಿ 22ನೇ ತಾರೀಕಿಂದ 25ನೇ ತಾರೀಕುವರೆಗೂ ಕೂಡ ಈ ಗ್ರೌಂಡಲ್ಲಿರುತ್ತೆ. ಸೊ ನೀವು ಹೊರಗಡೆ ನೋಡ್ತಾ ಇದ್ದೀರಾ. ಸೊ ಈ ಒಂದು ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದರ ಎಂಟ್ರೆನ್ಸು ಬಹಳ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಒಳಗೋಗೋಣ, ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಣ. ನೀವು ಎಂಟ್ರ್ ಆಗ್ತಿದ್ದಂಗೆ 20 ರೂಪೀಸ್ ಟಿಕೆಟನ್ನು ತೊಗೋಬೇಕು. ಸೊ ಇದು 20 ರೂಪಾಯಿ ಟಿಕೆಟು ನಾನು ತೊಗೊಂಡಿದ್ದೀನಿ, ಒಳಗೋಗ್ತಿದ್ದೀನಿ. ಫ್ರೆಂಡ್ಸ್, ನಾನೀಗ ಒಳಗಡೆ ಬಂದಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ಒಂದು ಮೈ ಎಕ್ಸ್ಪೋದಲ್ಲಿ ನಾವು ಒಳಗಡೆ ನೋಡಲಿಕ್ಕೆ ಸಿಗುವಂತಹ ಒಂದು ಸ್ಟಾಲ್ಸ್ಗಳು. ಇಲ್ಲಿ ತುಂಬ ಒಳ್ಳೊಳ್ಳೆ ಸ್ಟಾಲ್ಗಳು ಇದ್ದಾವೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದೇನು ಅಂತ ಹೇಳಿದ್ರೆ, ಇದು ಮೈಸೂರಲ್ಲಿ ಇರುವಂತಹ ಒಂದು ರಿಯಲ್ ಎಸ್ಟೇಟ್ ಅಥವಾ ಅವರ ಸ್ವಂತ ಲೇಔಟ್ಗಳನ್ನು ಮಾಡಿ ಸೈಟನ್ನು ಸೇಲ್ ಮಾಡೋದಕ್ಕೆ ಇರುವಂತಹ ಒಂದಷ್ಟು ಪರ್ಸನ್ಗಳು ಇಲ್ಲಿ ಅವರ ಒಂದು ಸ್ಟಾಲ್ನ ಇಟ್ಕೊಂಡು ಅವರ ಒಂದು ಈ ಸೈಟ್ಗಳ ಬಗ್ಗೆ ಇನ್ಫಾರ್ಮೇಷನನ್ನು ಇಲ್ಲಿ ಕೊಡ್ತಾ ಇರೋದನ್ನು ನಾವು ನೋಡ್ತೀವಿ. ಅದು ಫ್ಲ್ಯಾಟ್ಗಳಾಗಿರ್ಬೋದು, ಸೈಟ್ ಆಗಿರ್ಬೋದು, ಅಥವಾ ಇನ್ನೂ ಕೆಲವು ಈ ಒಂದು ಸೈಟ್ಗಳನ್ನು ಬೈ ಮಾಡೋದಕ್ಕೆ ಲೋನಿಂದ ಹಿಡಿದು ಇಲ್ಲಿ ನಾವು ಸಾಕಷ್ಟು ಬ್ಯಾಂಕ್ಗಳನ್ನು ಕೂಡ ನೋಡ್ತೀವಿ. ಇಲ್ಲಿ ಕೆನರಾ ಬ್ಯಾಂಕು, SBI ಬ್ಯಾಂಕು, ಕರ್ನಾಟಕ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ ಎಲ್ಲ ಬ್ಯಾಂಕ್ಗಳ ಒಂದು ಸ್ಟಾಲ್ ಕೂಡ ಇದ್ದಾವೆ. ಸೊ ಅಂದರೆ ಇದರ ಅರ್ಥ, ನೀವು ಇವ್ರ ಹತ್ರ ಈ ಒಂದು ಸೈಟ್ಗಳನ್ನು ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಲೋನ್ ಅಪ್ರೂವಲ್ ಫೆಸಿಲಿಟೀಸ್ ಕೂಡ ಒಂದು ಸಿಗಬಹುದು ಅಥವಾ ಸಿಗುತ್ತೆ ಅನ್ನುವಂಥದ್ದು ನಾನು ಅಂದ್ಕೊಂಡಿದ್ದೀನಿ. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಬಂದು ವಿಸಿಟ್ ಮಾಡಿ ಇಲ್ಲಿಯ ಒಂದಷ್ಟು ಮಾಹಿತಿಗಳನ್ನ ತಗೋತಾ ಇದ್ದಾರೆ. ಸೊ ನೀವೇನಾದರೂ ಮೈಸೂರಲ್ಲಿ ಅಥವಾ ಬೇರೆ ಕಡೆ ಒಂದಷ್ಟು ಸೈಟ್ನ ತಗೋಬೇಕು, ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು, ಈ ಥರದ್ದೆಲ್ಲ ಪ್ಲ್ಯಾನ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಎಕ್ಸ್ಪೋಗೆ ವಿಸಿಟ್ ಮಾಡಿದ್ರೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ನನ್ನ ಉದ್ದೇಶ. ಸೊ ಬನ್ನಿ ಫ್ರೆಂಡ್ಸ್, ನೀವು ಈ ಎಕ್ಸ್ಪೋನ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನೀವೇನಾದರೂ ಸೈಟನ್ನು ಬೈ ಮಾಡೋ ಪ್ಲ್ಯಾನ್ ಇತ್ತು ಅಂದರೆ, ಫ್ಲ್ಯಾಟನ್ನು ತಗೊಳ್ಳೋಂಥ ಪ್ಲ್ಯಾನ್ ಇತ್ತು ಅಂತಂದರೆ, ಅಥವಾ ಬ್ಯಾಂಕಿಂದ ಈ ಒಂದು ಸೈಟ್ ಪರ್ಚೇಸಿಂಗು, ಹೌಸ್ ಪರ್ಚೇಸಿಂಗ್ಗೆ ಲೋನ್ಗಳು ಬೇಕಿತ್ತು ಅಂತ ಹೇಳಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ. ಈ ಒಂದು ಎಕ್ಸ್ಪೋನ ವಿಸಿಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.